ಹೇಳ್ಬಿಟ್ಟು ನಾವು ಒಂದು ಮದುವೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಅದರಲ್ಲಿ ಫಸ್ಟ್ನೇ ಸಲ ಪೊಲೀಸ್ನವ್ರು ಬಂದು ನಿಮಗೆ ಇದು ತೊಂದರೆ ಆಗಿದೆ, ಮೈನಾರಿಟಿ ಎಲ್ಲ ಹುಡುಗಿಗೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದರು. ಒಂದು ಪ್ರೋಗ್ರಾಮನ್ನು ನಿಲ್ಲಿಸ್ಬಿಡಿ ಅಂದರು. ಅವ್ರಿಗೆ ಒಂದು ಗೌರವ ಕೊಟ್ಬಿಟ್ಟು ನಾವು ಆ ಪ್ರೋಗ್ರಾಮನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಬಾಲ್ಯ ವಿವಾಹ ತಡೆದು ಅರಿವು ಮೂಡಿಸಿದ ಬಟ್ಲಹಳ್ಳಿ ಪೊಲೀಸರು ಆಘಾತ ತಾಳಲಾರದೆ ವರನ ತಂದೆ ಹೃದಯಾಘಾತದಿಂದ ಸಾವು. ಚಿಂತಾಮಣಿ ತಾಲೂಕಿನ ಬೈರಬಂಡೆ ಗ್ರಾಮದಲ್ಲಿ ಗುರುವಾರ ರಾತ್ರಿ ಆರಕ್ಷತೆ ಕಾರ್ಯಕ್ರಮ ನಡೆಯುವ ಸಮಯದಲ್ಲಿ 112 ಪೊಲೀಸರು ಭೇಟಿ ನೀಡಿ ಬಾಲ್ಯ ವಿವಾಹ ಅಪರಾಧ, ಕೂಡಲೇ ಮದುವೆಯನ್ನ ನಿಲ್ಲಿಸಲು ಸೂಚಿಸಿ ಹೊರಟಿದ್ದು, ಇದಾದ ನಂತರ ಬಟ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಬಾಲ್ಯ ವಿವಾಹ ಬಗ್ಗೆ ಅರಿವು ಮೂಡಿಸಿ ಹೊರಟ ನಂತರ ವರನ ತಂದೆಯಾದ ವೆಂಕಟರಮಣಪ್ಪ ಅವರಿಗೆ ಹೃದಯಾಘಾತವಾಗಿದೆ. ಕೂಡಲೇ ಚಿಂತಾಮಣಿ ಡೆಕ್ಕನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗುವ ಮಾರ್ಗ ಮಧ್ಯೆಯಲ್ಲೇ ವೆಂಕಟರಮಣಪ್ಪ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಪೊಲೀಸರೆಂದು ಠಾಣೆಯ ಮುಂದೆ ಶವ ಇಟ್ಟು ಪ್ರತಿಭಟನೆ ಮಾಡಲಾಗಿದೆ. ಕೆಲವು ಕಾಲ ಠಾಣೆಯ ಮುಂದೆ ಉದ್ವಿಗ್ನ ವಾತಾವರಣ ಉಂಟಾಗಿದೆ. ಕೆಂಚಾಲಹಳ್ಳಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಮತ್ತು ಪಿಎಸ್ಐ ಶ್ಯಾಮಲ, ಬಟ್ಲಹಳ್ಳಿ ಪಿಎಸ್ಐ ಶಿವಕುಮಾರ್ ಗ್ರಾಮಸ್ಥರನ್ನ ಮನವೊಲಿಸಿ ಪ್ರತಿಭಟನೆ ಹಿಂಪಡೆಯುವಂತೆ ಸೂಚಿಸಿದ್ದು, ಅಧಿಕಾರಿಗಳ ಮಾತುಕತೆಗೆ ಗೌರವ ಕೊಟ್ಟು ಪ್ರತಿಭಟನೆ ಹಿಂಪಡೆದು ಸ್ಥಳ ಖಾಲಿ ಮಾಡಿ ಹೊರಟಿದ್ದಾರೆ. ಪ್ರತಿಭಟನೆ ಹಿಂಪಡಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು. ಈ ಸಂದರ್ಭದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸಿ, ಎಎಸ್ಪಿ ಜಗನ್ನಾಥ್ ರೈ, ಕೆಂಚಾಲಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಚಿಂತಾಮಣಿ ನಗರ ಮತ್ತು ಗ್ರಾಮೀಣ ಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ವಿಜಯಕುಮಾರ್ ಮತ್ತು ಶಿವರಾಜ್, ಪಿಎಸ್ಐ ಶ್ಯಾಮಲ, ಎಸ್ಐ ಶಿವಕುಮಾರ್ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ನಾವು ಒಂದು ಮದುವೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಅದರಲ್ಲಿ ಫಸ್ಟ್ನೇ ಸಲ ಪೊಲೀಸ್ನವ್ರು ಬಂದು ನಿಮಗೆ ಇದು ತೊಂದರೆ ಆಗಿದೆ, ಮೈನಾರಿಟಿ ಎಲ್ಲ ಹುಡುಗಿಗೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದರು. ಒಂದು ಪ್ರೋಗ್ರಾಮನ್ನು ನಿಲ್ಲಿಸ್ಬಿಡಿ ಅಂದರು. ಅವ್ರಿಗೆ ಒಂದು ಗೌರವ ಕೊಟ್ಬಿಟ್ಟು ನಾವು ಆ ಪ್ರೋಗ್ರಾಮನ್ನು ನಿಲ್ಲಿಸ್ಬಿಟ್ಟಿದ್ದೀವಿ. ಮತ್ತೆ ಎರಡನೇ ಸಲ ಬಂದರು. ನಾವು ಅಡುಗೆ ಮನೆಯಲ್ಲಿ ಇದ್ವಿ. ಅಡುಗೆ ಮನೆಯಲ್ಲಿದ್ದಾಗ ಎರಡನೇ ಸಲ ಬಂದರು. ನಾನು ಅಡುಗೆ ಮನೆಯಲ್ಲಿದ್ದಾಗ ನಮ್ಮ ತಮ್ಮನ ಕರ್ಕೊಂಡೋಗಿ ಕೆರೆಯಲ್ಲಿ ಒಂದು ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಆ ಕೆರೆಗೆ ಕರ್ಕೊಂಡೋಗಿ ಏನು ಮಾತಾಡಿದಾರೋ ಗೊತ್ತಿಲ್ಲ. ಅವನು ಎದುರಿಸ್ಕೊಂಡು ಬಂದುಬಿಟ್ಟು ಅವನು ಸ್ವಲ್ಪ ಇದು ಮಾಡಿ ಮನೇಲಿ ಮಲಗಿದ್ರು. ಮನೇಲಿ ಮಲಗಿದಾಗ ಮತ್ತೆ ವಾಮಿಂಟು ಇದೆಲ್ಲ ಇದಾಯಿತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ವಿ. ಚಿಂತಾಮಣಿ ಡೆಕ್ಕನ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಇಲ್ಲಿ ಸೀರಿಯಸ್ಸು, ಇಲ್ಲಿ ಆಗಲ್ಲ, ಬೆಂಗಳೂರು ಕರ್ಕೊಂಡೋಗಿ, ಇಲ್ಲಾಂದರೆ ಕೋಲಾರ ಕರ್ಕೊಂಡೋಗಿದ್ರು. ಬೆಂಗಳೂರು ಕರ್ಕೊಂಡೋಗೋಕ್ಕಾಗಿ ನಾವು ಹೊಸಕೋಟೆ ತಾಲೂಕಲ್ಲಿ ಬ್ರಿಡ್ಜ್ ಹತ್ರ ಹೋಗಿ ಕರ್ಕೊಂಡೋಗಿದ್ವಿ. ಅಲ್ಲಿ ಹೋಗೋಷ್ಟಿಗೆ ನಮ್ಮ ತಮ್ಮಂದು ಪ್ರಾಣ ಕಳೆಯಿತು. ಅಲ್ಲಿಂದ ಹಾಕ್ಕೊಂಡ್ಬಂದು ಮತ್ತೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಇದು ಮಾಡ್ಕೊಂಡು ಬಂದಿದ್ದೀವಿ. ಇದೀಗ ನಮ್ಮ ಕಾರ್ಯಕ್ರಮವನ್ನು ನಡೆಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ಆಗಿ ಬೇರೆ ಸಲ್ಲಿಸಿಲ್ಲ. ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನಮ್ಗೆ ನ್ಯಾಯ ಸಿಗಬೇಕು. ಇದು ಯಾವುದೇ ಆಗಿಲ್ಲ. ಒಂದು ಗುಮಾನ ಮೇಲೆ ಬಂದು ನಮ್ಮನ್ನು ಬೆದರಿಸಿದ್ದಾರೆ ಈ ಊರಲ್ಲಿ. ಇಂಥ ಕಾರ್ಯಕ್ರಮನೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಯಾಕೆ ಅವ್ರಿಗೆ ಮೈನಾರಿಟಿ ಆಗಿದೆ, ಎಲ್ಲ ಆಗಿದೆ. ನಾವು ಇಷ್ಟೊಂದು ಕಾರಣ ಎಲ್ಲ ಮಾಡೋಕ್ಕೆ ಹೋಗಿ ನಮ್ಮನ್ನು ತೊಂದರೆ ಯಾಕಣ ಮಾಡಿದ್ದಾರೆ ಇಲ್ಲಿ. ನೀವೇನು ಮಾಡಿದ್ರೆ ಸಚಿನ್, ನೀವು ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೋಸ್ಕರ ಅವ್ರು ಸತ್ತೋಗಿ ಯಜಮಾನ್ರೆ ಹೇಳ್ತೀನಿ, ಕಂಪ್ಲೇಂಟ್ ಯಾರದೇ ಚೈಲ್ಡ್ ಮ್ಯಾರೇಜ್ ಆಗ್ಲಿ ಅಥವಾ ಪೋಕ್ಸೋ ಕೇಸ್ ಆಗ್ಲಿ, ಅದಕ್ಕೆ ಅಂತ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇರುತ್ತೆ. ಅದು ನಮ್ಗಲ್ಲ, DC ಆಫೀಸ್ ಹತ್ರ ಇರ್ತಾರೆ, ಅಲ್ಲಿಗೆ ಕಾಲ್ ಹೋಗಿರುತ್ತೆ. ಅವರು ನಮ್ಗೆ ಇಲ್ಲಿನ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅವಾಗ ಬಂದು ನಾವು ವೆರಿಫೈ ಮಾಡ್ತೀವಿ. ಪೊಲೀಸವ್ರ ಕೆಲಸ ಅಷ್ಟೇ. ಈಗ ನಾವೇನೋ ಬಂದು ನೀವೇನೋ ಬಾಯ್ ಬಂಡದವ್ರೇನೋ ನಮ್ಮ ಮೇಲೆ ನಿಮ್ಗೆ ಕಂಡ್ರೆ ನಮ್ ದ್ವೇಷ, ಅದಕ್ಕೆ ಬಂದು ಸ್ಟಾಪ್ ಮಾಡ್ಬೇಕು ಅಂತ ಇರಲ್ಲ. ಎಲ್ಲಿ ಅದರಿಂದ ಬಂದು ವೆರಿಫೈ ಮಾಡಿರ್ತೀವಿ ಅಷ್ಟೇ ಹೊರತು ಈ ತರ ಆಗ್ಲಿ ಅಂತ ಯಾರು ಏನು ಇಷ್ಟಪಟ್ಟಿರಲ್ಲ. ಏನೇ ಆದ್ರೂ ನಾವೇ ಬಂದು ನಿಂತ್ಕೋಬೇಕು. ಈಗ ಯಾರೋ ಫೋನ್ ಮಾಡಿದವರು ಇಲ್ಲ DC ಆಫೀಸ್ ಅವ್ರು ಯಾರೋ ಬಂದಿರಲ್ಲ, ಹೌದಲ್ವಾ? ನಾವೇ ನಿಮ್ಗೆ ಫಸ್ಟ್ ರೆಸ್ಪಾನ್ಸರು. ಅವ್ರೇನೋ ಆರೋಗ್ಯ ಸಮಸ್ಯೆದಿಂದ ಇದಾಯ್ತು ಅಂದ್ರೆ ಪೊಲೀಸರು ಏನ್ ಮಾಡ್ತಾರೆ? ಪೊಲೀಸರು ಹೊಡೆದ್ರ ಅಲ್ಲ, ಒಂದ್ ನಿಮಿಷ ಯಜಮಾನ್ರೆ, ನನ್ನ ಕ್ವಶನ್ ಇಷ್ಟ. ನಮ್ಮ ಪೊಲೀಸರು సార్ ఫ్రెండ్ అయితే ఉంది కదా, 3 నెలలు కంటే ఎంత ముందు నుంచి ఇది పిల్లలకి ఇది చేస్తా ఉంటాను. ఆధార్ కార్డు ఏమో కరెక్ట్గా ఉండే, ఆధార్ కార్డు అయినా కూడా మళ్ళీ 3 నెలలు డిఫరెన్స్ ఉండే. 3 నెలలు డిఫరెన్స్ ఉండడానికి సార్ పోలీసులు 112 వాళ్ళు వచ్చేసి మాకు ఇన్ఫర్మేషన్ వచ్చిందప్ప, మాకు స్టేషన్కి వచ్చింది, మేము వచ్చిన మీరు ఎంక్వైరీ చేస్తూ ఉంటాము, పిన్ చేయకూడదు అని చెప్పి. సరే సార్ 8 కోసం మనకి మీరు మాస్ కార్డు కానీ ఆధార్ కార్డు కానీ ఏంటని చెప్పారు. ఆధార్ కార్డు చూపిస్తుంది. ఆధార్ కార్డులో 23 ఏళ్ళు ఆధార్ కార్డు. మన ఎస్హెచ్ మాస్ కార్డు కావాలి. ఎస్హెచ్ లేదు సార్, ఎస్హెచ్ లేదు, ఎడ్యుకేషన్ లేదు. ఎస్హెచ్ మాస్ కార్డు మేము టీసీ లాగా తెచ్చి ఇచ్చేది లేదు, మా కరెక్ట్గా వచ్చింది, మేము పిన్ చేయకూడదు అని చెప్పేసి. సరే సార్, అకస్మాత్ మీకు అట్లా ఏమైనా ప్రాబ్లం ఉంటే పిన్ చేయము, మీ కారణం ఇది ఇస్తామని చెప్పి నిలిపెట్టేసి పిన్.
పిల్లలు నిలబెట్టి వేసేసి మా బిల్లు వాళ్ళతో వాళ్ళతో పంపించేసి అంతా కంప్లీట్ క్లియర్ చేసేసి వాళ్ళు అవుట్ పక్కన ఓడిపోయి ఆ సైడ్ ఈ సైడ్ కంటే ఓడిపోయి ఈ పిల్లలకి వారికి ఫుల్ కంట దిగులు భయం జరుగుతుంది వాళ్ళు ఆలు ముగిలి చచ్చిపోయిన పిల్లలు వాళ్ళ అప్ప అమ్మలు వాళ్ళు కంటిన్యూ తీసుకునేసి పక్క వెళ్ళిపోయింది పక్క వెళ్ళిపోయి మళ్ళీ అంతా వెళ్ళిపోయి టార్గెట్ అంతా వెళ్ళిపోయింది అంతా కంప్లీట్ క్లోజ్ అయిపోయింది క్లోజ్ అయిపోయినాక మళ్ళీ మీరు ఈ స్టేషన్ నుంచి మళ్ళీ ఇన్ఫర్మేషన్ ఇచ్చినారు ఫస్ట్ ఏమైనా చూసుకుంటారు పది మళ్ళీ వచ్చినారు చెప్పేసి మళ్ళీ హోంగార్డు కూడా కానిస్టేబుల్ ఎదురు వచ్చి వాళ్ళు మళ్ళీ ఎంక్వైరీ చేసుకుని ఇది మళ్ళీ ఫుల్ టార్చర్ చేసి వాళ్ళు దిగులు కూడా వేసి అటాక్